201ನೆಯ ಕಿತ್ತೂರು ಚೆನ್ನಮ್ಮನ ಉತ್ಸವವನ್ನ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಜಿಲ್ಲಾಡಳಿತಕ್ಕೂ ಕರ್ನಾಟಕ ಸರ್ಕಾರಕ್ಕೂ ಒಂದು ಬಾರಿ ಜೋರಾದ ಚಪ್ಪಾಳೆಯನ್ನ ತಾವೆಲ್ಲ ನೀಡಬಹುದಾ? ಧನ್ಯವಾದಗಳು. ಇದೀಗ ಈ ಭವ್ಯ ಕಾರ್ಯಕ್ರಮವನ್ನ ಅಮೃತ ಹಸ್ತದಿಂದ ಉದ್ಘಾಟಿಸಿದಂತಹ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಭವ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಉದ್ಘಾಟನಾ ಪರ ನುಡಿಗಳನ್ನಾಡಲಿಕ್ಕೆ ವೇದಿಕೆಯ ಮುಂಭಾಗಕ್ಕೆ ಬರ್ತಾ ಇದ್ದಾರೆ. ತಾವೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯರನ್ನ ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಕಿತ್ತೂರಿನ ನಡೆಯುವಂತಹ ಚೆನ್ನಮ್ಮನ ಉತ್ಸವದ ಉದ್ಘಾಟನೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಮಡಿವಾಳ ರಾಜೇಂದ್ರ ಯೋಗಿ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ವೇದಿಕೆ ಮೇಲಿರುವ ಎಲ್ಲ ಸ್ವಾಮೀಜಿಗಳು ಕೂಡ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರು ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಇನ್ನೋರ್ವ ಕಾರವಾರ ಸಂಸದರಾದ ಸನ್ಮಾನ್ಯ ಶ್ರೀ ಹೆಗಡೆ ಅವರೇ, ಇನ್ನೋರ್ವ ಎಂಎಲ್ಸಿಗಳಾದ ಹನುಮಂತ್ ನೀರಾಣಿ ಅವರೇ, ಮತ್ತೊಬ್ಬ ಎಂಎಲ್ಸಿಗಳಾದ ಚಂದ್ರರಾಜ್ ಅಟ್ಟಿಹೊಳಿ ಅವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮರ್ಯಾಳ್ ಅವರೇ, ಸುನೀಲ್ ಹನುಮಣ್ಣವರವರೇ, ಬರ್ಮಣ್ಣವರೇ, ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರೇ, ಎಸ್ಪಿಗಳಾದ ಗುಳೇದವರೇ, ಜಿಲ್ಲಾ ಪಂಚಾಯತಿ ಸಿಇಒಗಳಾದ ರಾಹುಲ್ ಶಿಂದೆ ಅವರೇ, ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ ಸಾರಿ 200ನೇ ವರ್ಷದ ಸಂಭ್ರಮ ಆಚರಣೆಯಲ್ಲಿ ಬಹಳ ಉತ್ಸಾಹದಿಂದ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಜರುಗಿಸುವಂತಹ ಪ್ರಯತ್ನ ಜಿಲ್ಲಾಡಳಿತ ಮಾಡಿದೆ. ಅದೇ ಮಾದರಿಯಲ್ಲಿ ಅದೇ ರೀತಿಯಲ್ಲಿ 201ನೇ ಉತ್ಸವವನ್ನು ಕೂಡ ಇವತ್ತು ನಾವು ಕಿತ್ತೂರಿನಲ್ಲಿ ಅದೇ ರೀತಿ ಮಾಡಬೇಕು. ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕು. ಕಿತ್ತೂರಿನ ಇತಿಹಾಸ ಈ ರಾಜ್ಯಕ್ಕೆ ದೇಶಕ್ಕೆ ಹೋಗಬೇಕಂತ ನಮ್ಮ ಸರ್ಕಾರದ ಸತತ ಪ್ರಯತ್ನ ಆಗಿದೆ. ಸನ್ಮಾನ್ಯ ಬಂಗಾರಪ್ಪನವರ ಕಾಲದಲ್ಲಿ ಪ್ರಾರಂಭ ಆದ ಈ ಉತ್ಸವ ಚಿಕ್ಕದಾಗಿ ಪ್ರಾರಂಭ ಆಗಿ ಇವತ್ತು ಬಹಳ ದೊಡ್ಡದಾಗಿ ಬಹುಶಃ ರಾಜ್ಯದ ಗಮನ ಸೆಳೆಯುವಂತ ಪ್ರಯತ್ನ ಮಾಡುವಲ್ಲಿ ಎಲ್ಲ ಸರ್ಕಾರಗಳು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಯಶಸ್ವಿಯಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಿತ್ತೂರಿನ ಇತಿಹಾಸ, ಕಿತ್ತೂರಿನ ಹೋರಾಟ ಬಹುಶಃ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಎಲ್ಲರಿಗೂ ಚಿರಪರಿಚಿತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಹೋರಾಟ, ಅವರ ಆದರ್ಶಗಳನ್ನ ಪ್ರತಿಯೊಬ್ಬರು ನಾವು ಮೈಗೂಡಿಸ್ಕೋಬೇಕು, ಅದನ್ನ ಪಾಲಿಸಬೇಕಂತ ಸಾಕಷ್ಟು ಸಾರಿ ಹೇಳುವಂತ ಪ್ರಯತ್ನವನ್ನು ಮಾಡಿದೀವಿ. ಈಗೂ ಕೂಡ ಅದು ಮುಂದುವರಿಬೇಕನ್ನೋ ನಮ್ಮೆಲ್ಲರ ಆಶೆ ಇದೆ. ಅವರ ಹೋರಾಟ ದಿಲ್ಲಿಯವರೆಗೆ ಕೇಳಬೇಕು, ಬೆಂಗಳೂರಿನ ರಾಜಧಾನಿಯವರಿಗೆ ಕೇಳಬೇಕಂತ ನಮ್ಮೆಲ್ಲರ ಆಶೆ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ತಾವು, ಜಿಲ್ಲಾಡಳಿತ, ಸರ್ಕಾರ ಈ ನಿಟ್ಟಿನಲ್ಲೇ ಸರಿಯಾದ ದಾರಿಯಲ್ಲಿ ಹೋಗುವ ಮೂಲಕ ಈ ಉತ್ಸವನ ಇನ್ನೂ ಹೆಚ್ಚಕ್ಕೆ ಮೆರುಗು ಕೊಡುವಂತ ಪ್ರಯತ್ನವನ್ನು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಉತ್ಸವದ ಮೂಲಕ ಬಹಳಷ್ಟು ರಾಜ್ಯದ ಕಲಾವಿದರು ಈ ವೇದಿಕೆ ಮುಖಾಂತರ ಅವ್ರನ್ನ ಪರಿಚಯ ಮಾಡುವಂತ ಪ್ರಯತ್ನ ಒಂದು ಕಡೆ ಆದ್ರೆ, ನಮ್ಮ ಜಿಲ್ಲೆಯ ಬಹಳಷ್ಟು ಪ್ರಿಯವಂತ ಕಲಾವಿದರು ಅವರು ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ಕಿತ್ತೂರು ಉತ್ಸವ ವೇದಿಕೆ ಬಹಳಷ್ಟು ನಮಗೆ ಅನುಕೂಲ ಆಗಿದೆ, ಸಹಕಾರ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಜಿಲ್ಲೆಯ ಬಹಳಷ್ಟು ಪ್ರತಿಭಾವಂತ ಕಲಾವಿದರು ಈ ವೇದಿಕೆಯನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಬೇಕಂತ ಅವರಲ್ಲಿ ಮನವಿಯನ್ನು ಮಾಡುತ್ತಾ, ಇತಿಹಾಸದ ಕಿತ್ತೂರಿನ ಇತಿಹಾಸದ ಮೂಲಕ ನಾವು ಇವತ್ತಿನ ಉತ್ಸವವನ್ನು ಮಾಡ್ತಾ ಇದ್ವಿ. ಈ ಉತ್ಸವ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಆಗಿದೆ. ಯಾವುದೇ ಸರ್ಕಾರ ಬಂದರೂ ಕೂಡ ತನ್ನದೇ ಆದ ಕೊಡುಗೆಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. ಕಳೆದ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಳೆದ 30 ತಿಂಗಳಲ್ಲಿ ಬಹಳಷ್ಟು ಈ ಭಾಗಕ್ಕೆ, ವಿಶೇಷವಾಗಿ ಕಿತ್ತೂರಿಗೆ ನಾವು ಅಭಿವೃದ್ಧಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ.
ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನ ಆಗಿದೆ. ಪ್ರಾಧಿಕಾರದಿಂದ ಕೂಡ ಸಾಕಷ್ಟು ಹಣವನ್ನು ಕೊಡುವಂತ ಪ್ರಯತ್ನ ಆಗಿದೆ. ಜೊತೆಗೆ ನಮ್ಮ PWD ಇಲಾಖೆಯಿಂದ ವಿಶೇಷವಾಗಿ ನಾವು ಘೋಷಣೆ ಮಾಡಿದ್ದೀವಿ, 5 ಕೋಟಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದ್ದೇವೆ. 2 ವರ್ಷ 5 ಕೋಟಿ ನಾವು ಕೊಟ್ಟಿದ್ದೇವೆ. ಈ ಸಾರಿ ಕೂಡ ಈ ಅಭಿವೃದ್ಧಿಗೆ, ಕಿತ್ತೂರಿನ ಅಭಿವೃದ್ಧಿಗೆ 5 ಕೋಟಿ ಮತ್ತೆ ನಮ್ಮ ಇಲಾಖೆಯಿಂದ ಕೊಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಡೀತಾನೆ ಇದೆ. ಈ ಉತ್ಸವ ಹೇಳಿದಂಗೆ ಉತ್ಸವದ ಮೂಲಕ ಅದು ಕಿತ್ತೂರು ಇರಬಹುದು, ಕಿತ್ತೂರು ತಾಲೂಕನ್ನ ಮತ್ತು ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ, ಶಾಸಕರು ನಾವು ಮಾಡ್ತೀವಿ ಅನ್ನೋ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಬಹಳಷ್ಟು ಉತ್ಸಾಹದಿಂದ ಮೆರುಗು ಕೊಡುವಂತ, ಇದಕ್ಕೆ ಬಹಳಷ್ಟು ರಾಜ್ಯ ವ್ಯಾಪ್ತಿ ವಿಚಾರ ಕೊಡುವಂತದ್ದಿರಬಹುದು. ಒಳ್ಳೊಳ್ಳೆ ಕಲಾವಿದರನ್ನ ಈ ವೇದಿಕೆ ಕರೆತರ ಮೂಲಕ ಇದಕ್ಕೆ ತಮ್ಮದೇ ಆದಂತ ಜಿಲ್ಲಾಡಳಿತ ಒಂದು ವಿಶೇಷ ಕಾಳಜಿ ವಹಿಸುವಂತ ಪ್ರಯತ್ನ ಮಾಡಿದೆ. ಈ ಸಂದರ್ಭದಲ್ಲಿ ಅವ್ರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಅದು SP ಅವರು ಇರಬಹುದು, DC ಅವರು ಇರಬಹುದು, CEಗಳು ಇರಬಹುದು, AC ಅವರು ಇರಬಹುದು, ಅವರೆಲ್ಲ ಅಧಿಕಾರಿ ತಂಡ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಬೇಕು, ರಾಜ್ಯದ ಗಮನ ಸೆಳೆಯಬೇಕಂತ ಏನು ಪ್ರಯತ್ನ ಆಗ್ತಾ ಇದೆ, ಅದು ಇನ್ನೂ ಯಶಸ್ವಿ ಆಗಲಿ. ಇದು ರಾಜ್ಯ ಜೊತೆಗೆ ದೇಶದ ಗಮನವನ್ನು ಸೆಳೆಯುವಂತ ಕಾರ್ಯಕ್ರಮ ಆಗಲಿ ಅನ್ನೋ ಮಾತನ್ನು ಹೇಳುತ್ತಾ, ಕಿತ್ತೂರು ಉತ್ಸವ ಇವತ್ತು ಉದ್ಘಾಟನೆ ಮಾಡಿದೀವಿ. 3 ದಿನಗಳ ಕಾಲ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ, ಬಹಳಷ್ಟು ಕಲಾವಿದರು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಲಿ, ಅದರಿಂದ ಅವರು ಕೂಡ ಬಹಳಷ್ಟು ಅನುಕೂಲ ಆಗ್ತಿತ್ತು ಅನ್ನೋ ಮಾತನ್ನ ಹೇಳುತ್ತಾ ಮತ್ತೊಮ್ಮೆ ತಮ್ಗೆಲ್ಲ ಅಭಿನಂದಿಸಿ, ಕಿತ್ತೂರು ಉತ್ಸವ ಜೊತೆಗೆ ನಮ್ಮ ಕಿತ್ತೂರು ಗ್ರಾಮ ಮತ್ತು ಕಿತ್ತೂರು ತಾಲೂಕು ಕೂಡ ಹೆಚ್ಚು ಅಭಿವೃದ್ಧಿ ಹೊಂದಬೇಕನ್ನೋ ಆಶೆಯನ್ನು ಇಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ಈ ಭವ್ಯ ಕಾರ್ಯಕ್ರಮವನ್ನ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿ ಉದ್ಘಾಟನಾ ಪರ ನುಡಿಗಳನ್ನಾಡಿ ಇದು ಕಲಾವಿದರಿಗೆ ಅತ್ಯಂತ ಅದ್ಭುತವಾದ ವೇದಿಕೆಯಾಗಿ ತಾಯಿ ಚೆನ್ನಮ್ಮನ ಕೀರ್ತಿಯನ್ನ ಸಾರ್ತಾ ಇದೆ ಜಗತ್ತಿನಾದ್ಯಂತ ಅನ್ನುವಂತಹ ಉದ್ಘಾಟನಾ ಪರ ನುಡಿಗಳನ್ನಾಡಿರುವಂತಹ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರಿಗೆ ಜೋರಾದ ಚಪ್ಪಾಳೆಯನ್ನ ನೀಡ್ತಾ ಧನ್ಯವಾದವನ್ನ ಸಮರ್ಪಿಸೋಣ. ಇನ್ನು ಮುಂದಿನದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು, ಮಾನ್ಯ ಸಂಸದರು, ಲೋಕಸಭೆ ಉತ್ತರ ಕನ್ನಡ, ಈ ಒಂದು ಕಾರ್ಯಕ್ರಮ ಕುರಿತಾಗಿ ತಾವು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಆದಂತಹ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರೇ, ಕ್ಷೇತ್ರದ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀಯುತ ಹನುಮಂತ್ ನಿರಾಣಿ ಅವರೇ ಹಾಗೂ ಚನ್ನರಾಜ್ ಹಟ್ಟಿಹೊಳೆಯವರೇ ಮತ್ತು ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ಜಿಲ್ಲಾಧಿಕಾರಿಗಳನ್ನ ಒಳಗೊಂಡಂತೆ SP, CO ಅವ್ರನ್ನೊಳಗೊಂಡಂತೆ ಭಾಗವಹಿಸಿರುವಂತಹ ಎಲ್ಲ ಅಧಿಕಾರಿಗಳೇ, ನಾನು ಇವರೆಲ್ಲರ ಜೊತೆಯಲ್ಲಿ ವಿಶೇಷವಾಗಿ ನಿಮಗೆ ಅಭಿನಂದಿಸಿ ನಾನು ಸ್ವಾಗತಿಸಬೇಕು. ಯಾಕೆಂದ್ರೆ ಈ ಮಳೆಯಲ್ಲಿಯೂ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿರೋದು ಅತ್ಯಂತ ಸಂತೋಷದ ಸಂಗತಿ. ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, 201ನೇ ವರ್ಷದ ಕಿತ್ತೂರು ಉತ್ಸವವನ್ನ ಕೇವಲ ಕಿತ್ತೂರು ಉತ್ಸವ ಅಲ್ಲ, ಕಿತ್ತೂರಿನ ವಿಜಯೋತ್ಸವವನ್ನ ಇವತ್ತು ನಾವು ಆಚರಿಸೋದ್ರ ಮೂಲಕ ಕಿತ್ತೂರು ಹಿಂದೊಮ್ಮೆ ಹೇಗೆ ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದೆಯೋ ಅದನ್ನ ಸ್ಮರಿಸಿಕೊಳ್ತಾ ಮುಂದೆಯೂ ಕಿತ್ತೂರು ಆ ರೀತಿಯ ಕೊಡುಗೆಯನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿರುವಂತವರು ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇರುವಂತಹ ಈ ಕಾರ್ಯಕ್ರಮ ಸದಾ ಸ್ಮರಣೀಯವಾದಂತಹದ್ದು. ಅನೇಕ ವರ್ಷಗಳಿಂದ ಕಿತ್ತೂರು ಉತ್ಸವವನ್ನ ಸರ್ಕಾರದ ಆದೇಶದಂತೆ ಮಾಡ್ತಾ ಇದೆ. ಕಿತ್ತೂರು ತಾಲೂಕಾಯಿತು, ಕಿತ್ತೂರು ಎಲ್ಲಾ ಕಚೇರಿಗಳಾದವು, ಅದರ ಜೊತೆಯಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಆಯಿತು. ಹೀಗೆ ಅನೇಕ ರೀತಿಯ ಚಟುವಟಿಕೆಗಳ ಮೂಲಕ ಕಿತ್ತೂರಿನ ಅಭಿವೃದ್ಧಿಯ ಜೊತೆಯಲ್ಲಿ ಕಿತ್ತೂರು ಜನತೆಯಲ್ಲಿ
ಬೆಳಗಾವಿಯ ಜನತೆಯಲ್ಲಿ, ನಾಡಿನ ಜನತೆಯಲ್ಲಿ ದೇಶದ ಬಗ್ಗೆ ಒಂದು ಸ್ವಾಭಿಮಾನ ನಿರ್ಮಾಣ ಆಗುವಂತಹ ಒಂದು ಪ್ರಯತ್ನ ಸದಾ ನಡೆದಿರೋದನ್ನ ನಾನು ಅಭಿನಂದಿಸ್ತೇನೆ. ಹಿಂದೆ ಆದಂತವರು, ಈಗ ಇರುವಂತವರು ಎಲ್ಲರೂ ಅವರವರ ಕಾಲದಲ್ಲಿ ಎಷ್ಟೆಷ್ಟು ಹೆಚ್ಚೆಚ್ಚು ಒಳ್ಳೆಯದು ಮಾಡಬಹುದು ಅದನ್ನ ಮಾಡೋದಕ್ಕೆ ಸದಾ ಪ್ರಯತ್ನ ಮಾಡೇ ಮಾಡ್ತಾರೆ. ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ನಿಮ್ಮಿಂದ ಆಯ್ಕೆಯಾದಂತ ನಾವೆಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಿಮ್ಮ ಅಪೇಕ್ಷೆಗಳನ್ನ ಈಡೇರಿಸೋದಕ್ಕೆ, ಅಭಿವೃದ್ಧಿಯ ಪರವಾಗಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಮುಂದೆ ಹೋಗೋದಕ್ಕೆ ಸದಾ ನಾವು ಪ್ರಯತ್ನಶೀಲರಾಗೇ ಇರ್ತೇವೆ. ಆ ಪ್ರಯತ್ನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಹೆಜ್ಜೆಯನ್ನ ಇಟ್ಟು ನಮ್ಮ ಕಿತ್ತೂರಿನ, ಬೆಳಗಾವಿಯ, ನಾಡಿನ ಜನರ ಅಪೇಕ್ಷೆಗಳನ್ನ ಈಡೇರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು ನಮಗೆಲ್ಲರಿಗೆ ತಿಳಿದೇ ಇದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೇನೆ. ನಾನು ಬಹಳ ಉದ್ದನೆ ಮಾತನ್ನ ಹೇಳೋದಕ್ಕೆ ಬಯಸೋದಿಲ್ಲ. ಆದರೆ ಈ 1824ರ ಆ ಯುದ್ಧ ಏನಿದೆ, ಬ್ರಿಟಿಷರ ಆ ಎಲ್ಲ ಸೈನ್ಯಾಧಿಕಾರಿಗಳನ್ನ ಜೈಲಿನಲ್ಲಿ ಇರಿಸಿದಂತ ಕೀರ್ತಿ, ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಬೆಳಗಿಸಿರುವಂತವರು ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನುವಂತ ಅಭಿಮಾನ ನಮ್ಮೆಲ್ಲರಿಗೆ ಇರಲೇಬೇಕು, ನಮಗಿರಲೇಬೇಕು. ನಂತರದಲ್ಲಿ ಬ್ರಿಟಿಷರ ಆ ಕುತಂತ್ರದ ಕಾರಣದಿಂದ ಹೇಗೆ ಎರಡನೇ ಯುದ್ಧ ನಡೆದು ಅದರ ಮೂಲಕ ರಾಣಿ ಚೆನ್ನಮ್ಮ ಸ್ವರ್ಗ ಸೇರುವಂತ ಸ್ಥಿತಿ ಬಂತು ಅನ್ನೋದನ್ನ ನಾವು ನೋಡಿದೀವಿ. ನಮಗೆ ನಮ್ಮ ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇರಬೇಕು ಬಂಧುಗಳೇ. ನಮ್ಮ ನಾಡಿನ ಉದ್ದಗಲದಲ್ಲಿ ತಾಯಂದಿರು, ಮಹಿಳೆಯರು ನಮ್ಮ ನಾಡನ್ನ ಕಟ್ಟೋದಕ್ಕೆ ಸದಾಕಾಲ ಶ್ರಮಿಸ್ತಾ ಇದ್ದಾರೆ, ಸದಾಕಾಲ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ನಮ್ಮ ಭವ್ಯ ಇತಿಹಾಸವನ್ನ ನೋಡಿದಾಗ ನಮಗೆ ಹೇಗೆ ರಾಣಿ ಚೆನ್ನಮ್ಮ ಸ್ಫೂರ್ತಿಯಾಗಿದ್ದಾಳೋ ಹಾಗೆ ಒನಕೆ ಓಬವ್ವ ಇದ್ದಾಳೆ, ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾಳೆ. ನಾವು ಹಾಗೆ ಯೋಚನೆ ಮಾಡ್ತಾ ಹೋದ್ರೆ ನನಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲೇ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ಗೇರ್ಸೊಪ್ಪದ ಚನ್ನಭೈರಾದೇವಿ ಇದ್ದಾಳೆ, ರಾಣಿ ಅಬ್ಬಕ್ಕ ಇದ್ದಾಳೆ. ನಾನು ಇನ್ನು ಅದೆಷ್ಟೋ ಹೆಸರನ್ನ ಉಲ್ಲೇಖಿಸಬಹುದು. ನಾವು ಭಾರತೀಯರಾಗಿ ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಕೇವಲ ಪುರುಷರ ಒಂದು ಪ್ರಾಮುಖ್ಯತೆ ಇರುವಂತಹ ವ್ಯವಸ್ಥೆಯ ಇದೆ ಅನ್ನುವಂತ ಸಂದರ್ಭದಲ್ಲಿಯೂ ಸಹ ಮಹಿಳೆಯರು, ತಾಯಂದಿರು ಆ ಶತಶತಮಾನಗಳ ಹಿಂದೆ ಈ ರೀತಿಯ ಸಾಹಸ, ಶೌರ್ಯವನ್ನ ಮಾಡಿ ನಮ್ಮ ನಾಡನ್ನ ಕಟ್ಟೋದಕ್ಕೆ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ಮರಿಸಿಕೊಳ್ಬೇಕು. ಮಹಿಳೆಯರು ಯಾವತ್ತೂ ಸಹ ಪುರುಷರಿಗೆ ಸರಿಸಮಾನವಾಗಿರುವಂತವರು ಅನ್ನೋದನ್ನ ನಮ್ಮ ಇತಿಹಾಸದಲ್ಲಿ ನಮ್ಮ ಅನೇಕ ತಾಯಂದಿರು ಸಾಧನೆಯನ್ನು ಮಾಡಿ ಅವರು ತೋರಿಸಿದ್ದಾರೆ. ರಾಣಿ ಅಬ್ಬಕ್ಕ ನಮಗೆ ಗೊತ್ತೇ ಇದೆ, ಕೇವಲ 51 ವರ್ಷ ಬದುಕಿರೋದು. 15 ವರ್ಷಕ್ಕೆ ಮದುವೆ ಆಯಿತು. ಆ ನಂತರದಲ್ಲಿ ಆಗಿರೋ ಘಟನೆಗಳನ್ನೆಲ್ಲ ನಾವು ನೋಡಿದ್ರೆ ಅವರ ತಂದೆ ತಾಯಂದಿರಿಂದ ಪಡೆದಂತಹ ಒಂದು ಶಿಕ್ಷಣ ಏನಿದೆ, ಆ ಶಿಕ್ಷಣದಲ್ಲಿ ಶಿಸ್ತುಬದ್ಧವಾದಂತಹ ಒಂದು ಶಿಕ್ಷಣ, ಅವರಲ್ಲಿ ಸಮಾಜದ ಜವಾಬ್ದಾರಿ, ಜನತೆಯ ಕಾಳಜಿಯನ್ನು ಹೆಚ್ಚಿರೋದನ್ನ ನಾವು ನೋಡ್ತೇವೆ. ಎಲ್ಲ ವಿದ್ಯೆಯಲ್ಲಿ ರಾಣಿ ಚೆನ್ನಮ್ಮ ಪ್ರವೀಣೆಯಾಗಿದ್ಲು. ನಾವು ಅವಳ ವಿದ್ಯಾಭ್ಯಾಸದ ಇತಿಹಾಸವನ್ನು ನೋಡಿದ್ರೆ ಶಸ್ತ್ರವಿದ್ಯೆಯಲ್ಲಿ, ಹಾಗೆ ನಮ್ಮ ಬೇರೆ ಬೇರೆ ಭಾಷಾ ವಿದ್ಯೆಯಲ್ಲಿ, ಆಡಳಿತ ನೀತಿಗಳಲ್ಲಿ, ಯೋಗ ಇತ್ಯಾದಿಗಳಲ್ಲಿ ಒಂದು ಪ್ರಬುದ್ಧತೆಯ ಆಡಳಿತವನ್ನ ಮಾಡಿದಂತವಳು ರಾಣಿ ಚೆನ್ನಮ್ಮ. ನಾವು ಮತ್ತೊಮ್ಮೆ ಅದನ್ನ ಸ್ಮರಿಸಿಕೊಳ್ಬೇಕು. ಯಾರೂ ಸಹ ನಾವು ಇಷ್ಟಪಟ್ರೆ ನಾವು ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ರಾಣಿ ಚೆನ್ನಮ್ಮ ನಮಗೆ ಮಾದರಿ, ಆದರ್ಶ, ಪ್ರೇರಣಾ ಒಂದು ತಾಯಿ. ಹಾಗಾಗಿ ಈ ರಾಜ್ಯವನ್ನ, ಈ ಸಾಮ್ರಾಜ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿ ನಮ್ಮೆಲ್ಲರಿಗೂ ಆ ಸ್ವಾತಂತ್ರ್ಯದ ಕಿಡಿಯ ಪರಿಣಾಮ, ಆ ಸ್ವಾತಂತ್ರ್ಯ ಲಭಿಸುವಂತೆ ಆಗಿ ನಾವು ಇವತ್ತು ಈ ಒಂದು ರಾಷ್ಟ್ರದಲ್ಲಿ ಒಂದು ಸ್ವತಂತ್ರ ಭಾರತವಾಗಿ ನಿರ್ಮಾಣ ಆಗಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಬಂಧುಗಳೇ, ಈ ಭವ್ಯ ಇತಿಹಾಸ ಭಾರತಕ್ಕೆ ಇದ್ದೇ ಇದೆ. ನಾವು ಎಂದೂ ಸಹ ನಾವು ಯಾರ ಮೇಲೂ ದಾಳಿ ಮಾಡಿದಂಥವರಲ್ಲ, ಯಾವ ಕಾಲದಲ್ಲೂ ನಾವು ದಾಳಿ ಮಾಡಿದಂಥವರಲ್ಲ. ಆದರೆ ಭಾರತದ
ನಮ್ಮ ಸನಾತನ ಹಿರಿಯರು, ಅವರು ಸಾಧು ಸಂತರು ಇರಬಹುದು, ಋಷಿ ಮುನಿಗಳು ಇರಬಹುದು, ಅಥವಾ ರಾಜ ಮಹಾರಾಜರು ಇರಬಹುದು, ಎಲ್ಲ ವೀರ ಪುರುಷರು, ಅನೇಕ ತ್ಯಾಗ ಮಹಾಪುರುಷರುಗಳು ತ್ಯಾಗ ಬಲಿದಾನದ ಮೂಲಕ ನಮ್ಮ ನಾಡನ್ನ ಕಟ್ಟಿ ಬೆಳೆಸಿದ್ದಾರೆ.